ಏನಮ್ಮ ನೀನು? ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಹೋಗಿ ಹೋಗಿ ಅಂಜಲಿನ ಮತ್ತೆ ನಮ್ಮ ಮನೆಗೆ ಸೇರಿಸಿದ್ಯಲ್ಲ, ಅದ್ ಯಾವ ಧೈರ್ಯದ ಮೇಲೆ ಸೇರಿಸ್ಕೊಂಡೆ? ನಿನ್ ತಲೆಯಲ್ಲಿ ಏನ್ ಓಡುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಮೊದ್ಲೇ ಅವಳು ನಮ್ ವಿರುದ್ಧ ಸಾಕ್ಷಿ ಹೇಳ್ದವಳು. ಮಾಯನ್ ಜೊತೆ ಸೇರ್ಕೊಂಡು ನಾವು ಮಾಡಿರೋ ಕೆಲಸಗಳೆಲ್ಲ ಅವಳಿಗೆ ಚೆನ್ನಾಗಿ ಗೊತ್ತು. ಅದನ್ನ ಅವಳು ಮುತ್ತಣ್ಣಂಗೋ ಬೆಳ್ಳಿಗೋ ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಮ್ಮ? ನನಗೇನೋ ಷಣ್ಮುಗ ಏನೋ ಪ್ಲಾನ್ ಮಾಡಿನೇ ಅವಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾನೆ ಅನ್ಸತ್ತೆ. ಅವಳು ಅವನ್ ಏಜೆಂಟ್ ಅನ್ಸತ್ತೆ. ಯಾಕಮ್ಮ ನಗ್ತಿದ್ಯಾ? ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅವಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಷಣ್ಮುಗ ಅಲ್ಲ, ನಾನು. ಏನು? ಅಂಜಲಿನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ನೀನಾ? ಹೌದು, ಅಂಜಲಿನ ಪ್ಲಾನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆ ನಾನು. ಅಂಜಲಿನ ನೇರವಾಗಿ ನಾನೇ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಎಲ್ಲರೂ ಅನಗತ್ಯವಾಗಿ ನನ್ನ ಮೇಲೆ ಅನುಮಾನ ಪಡ್ತಾರೆ. ಅದಕ್ಕೆ ನಾನೇ ಅವಳನ್ನ ಷಣ್ಮುಗನ ಹತ್ರ ಹೋಗಿ ಕ್ಷಮೆ ಕೇಳ್ಕೊ, ಬೇಡ್ಕೋ, ನನಗೊಂದು ಕೆಲಸ ಬೇಕು ಅಂತ ನಾಟಕ ಮಾಡು ಅಂತ ನಾನೇ ಹೇಳಿದ್ದು. ಆದ್ರೆ ಈಗ ಅವಳು ಕೆಲ್ಸಕ್ಕೆ ಯಾಕೆ ಬೇಕಿತ್ತು? ಎಲ್ಲಿದ್ದವಳು ಮಾಡೋದೇನಿದೆ? ಶರ್ಮಿಳಾ, ನೀನ್ ಎಷ್ಟು ದಡ್ಡಿ! ಬೆಳ್ಳಿ ವಿಷಯಕ್ಕೆ ನಾನೀಗಾಗ್ಲೇ ನಿನ್ನ ಹತ್ರ ಏನ್ ಹೇಳಿದ್ದೆ ಹೇಳು? ನಾವು ಆಟ ಆಡೋದಕ್ಕೆ ಒಂದು ಪಗಡೆ ಅವಶ್ಯಕತೆ ಇದೆ ಅಂತ. ಆ ಪಗಡೆನೇ ಈ ಅಂಜಲಿ. ಆದ್ರೆ ಅಂಜಲಿ ಈ ಕೆಲ್ಸಕ್ಕೆ ಹೇಗೆ ಒಪ್ಕೊಂಡ್ಲು? ಮಾಯನ್ ಹಿಂದೆ ಅವಳು ಸುತ್ತುತ್ತಾ ಇದ್ದಿದ್ದೆ ಹಣಕ್ಕೋಸ್ಕರ. ನಾನು ಅದೇ ಆಸೆ ತೋರಿಸ್ದೆ, ಸುಲಭವಾಗಿ ಒಪ್ಕೊಂಡ್ಲು. ಈಗ ಅಂಜಲಿ ನಮ್ಮ ಕಡೆಯವಳು. ಅದ್ರ ಸುಳಿವು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಸರಿಮಾ, ಆದ್ರೆ ಹೇಗಿತ್ತಮ್ಮ ನನ್ನ ಆಕ್ಟಿಂಗು? ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂಜಲಿ. ಆದ್ರೆ ಇದು ನಾಟಕ ಅಂತ ಯಾರಿಗೂ ಗೊತ್ತಾಗಬಾರ್ದು. ತುಂಬಾ ನೈಜವಾಗಿ ಅಭಿನಯಿಸ್ಬೇಕು, ಗೊತ್ತಾಯ್ತಾ? ಸರಿಯಮ್ಮ, ಇಲ್ಲಿರೋರು ಯಾರು ಹೊಸಬ್ರಲ್ಲ. ಎಲ್ರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಗೊತ್ತು. ಆದಷ್ಟು ಬೇಗ ನಾನು ನಿನಗೆ ಕೊಟ್ಟಿರೋ ಕೆಲಸನ ಮುಗಿಸಿ ಮನೆಯಿಂದ ಹೊರಟು ಬಿಡು. ಏನಕ್ಕೆ ಇದು? ಅಂಜಲಿ ನಮ್ಮನೆಗೆ ಅಷ್ಟೆಲ್ಲ ದ್ರೋಹ ಮಾಡಿದಾಳೆ, ಮತ್ತೆ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರಿ? ಪಾಪ ಯಶು, ಅವಳ ಪರಿಸ್ಥಿತಿ ಚೆನ್ನಾಗಿಲ್ಲ. ಮುಂಚೆ ಆಗಿದ್ರೆ ಮಾಯಕ್ಕನ ಜೊತೆ ಮನೇಲಿ ಇರ್ತಿದ್ಲು. ಈಗ ಮಾಯಕ್ಕ ಹೋದ್ಮೇಲೆ ಅವಳು ತುಂಬಾ ಕಷ್ಟದಲ್ಲಿದ್ದಾಳಂತೆ. ನಾನು ಸರಿ ಹೋಗ್ತೀನಿ, ಮತ್ತೆ ಆ ಥರ ಎಲ್ಲ ಮಾಡಲ್ಲ ಅಂತ ಎಲ್ಲರ ಹತ್ರ ಬೇಡ್ಕೊಂಡ್ಲು. ಅದು ಕಾಲು ಹಿಡ್ಕೊಂಡ್ಲು. ನನಗವಳ ಪರಿಸ್ಥಿತಿ ನೋಡಿ ತುಂಬಾ ಪಾಪ ಅನ್ನಿಸ್ತು. ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಅದಕ್ಕೆ ಅವಳು ಮತ್ತೆ ಏನೋ ಪ್ಲಾನ್ ಮಾಡ್ಕೊಂಡು ಈ ಮನೆಗೆ ಬರ್ತಿದ್ದಾಳೆ. ಇಲ್ಲ ಯಶು, ಆ ಥರ ಎಲ್ಲ ಏನೂ ಇಲ್ಲ. ಈಗ ಅವಳು ಯಾರ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡೋದಕ್ಕೆ ಸಾಧ್ಯ? ಅವಳು ಒಂಟಿಯಾಗಿದ್ದಾಳೆ. ಷಣ್ಮುಗಣ್ಣಂಗೆ ಮಾಯನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಇನ್ನು ಅಂಜಲಿ ಅಂದ್ರೆ ಅಷ್ಟಕ್ಕಷ್ಟೇ ಅಂತವ್ರು ಅಂಜಲಿನ ರೆಕಮೆಂಡ್ ಮಾಡಿ ಅದ್ ಹೇಗೆ ಕೆಲ್ಸಕ್ಕೆ ಸೇರ್ಕೊಂಡ್ರು? ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಷಣ್ಮುಗಣ್ಣ ಹೇಳಿದ್ರು ಅಂತಾನೆ ನಾನು ಅವಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು. ಷಣ್ಮುಗಣ್ಣ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋರಲ್ಲ. ಅವ್ರ ಪರೀಕ್ಷೆ ಮಾಡಿನೇ ಒಂದು ತೀರ್ಮಾನಕ್ಕೆ ಬರೋದು. ನೀವೇನೇ ಹೇಳಿ ಅದಕ್ಕೆ ಇವಳು ಮಾಯಿನ ಜೊತೆ ಸೇರ್ಕೊಂಡು ನಿಮ್ ವಿರುದ್ಧ ಕತ್ತಿ ಮಸೀತಿದ್ಲು. ಸಾವಾಸನ ಸನ್ಯಾಸಿ ಕೆಟ್ಟ ಅಂತ ಹೇಳಲ್ವಾ, ಹಾಗೆ ಇವಳು ಮಾಯಿನ ಕೆಟ್ಟ ಬುದ್ಧಿನೆಲ್ಲ ಅರ್ಧ ಕುಡ್ದಿರ್ತಾಳೆ. ಬೇಟೆಗಾರನಾಗಿದ್ದ ವಾಲ್ಮೀಕಿನೇ ಬದಲಾಗಿ ರಾಮಾಯಣ ಬರೀಲಿಲ್ವಾ? ಯಾರು ಯಾವಾಗ ಬದಲಾಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅದೇ ರೀತಿ ಅಂಜಲಿ ಬದಲಾಗಿದ್ದಾಳೆ ಅಂತ ನಮ್ಮೆಲ್ಲರ ಭಾವನೆ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಬಿಡಿ. ಅದಕ್ಕೆ ಒಟ್ನಲ್ಲಿ ನೀವು ಹಾವನ್ ಮನೆಗೆ ಕರ್ಕೊಂಬಂದು ಹಾಲು ಎರೆದು ಸಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅದಕ್ಕೆ ಅವಳು ತುಂಬಾ ಡೇಂಜರಸ್, ನೀವು ಹುಷಾರಾಗಿರಿ. ಅಂಥದ್ದೆಲ್ಲ ಏನೂ ನಡೆಯಲ್ಲ ಅನ್ಕೊಂಡಿದ್ದೀನಿ. ಅಂಜಲಿನೇ ನನ್ನ ಕೆಲಸ ನಿಮಗೆ ತೃಪ್ತಿಕರ ಅನ್ನಿಸ್ಲಿಲ್ಲ ಅಂದ್ರೆ ನೀವೇ ನನ್ನನ್ನ ಕೆಲಸದಿಂದ ತೆಗೆದ್ಬಿಡಿ ಅಂತ ಹೇಳಿದಾಳೆ. ಅಕಸ್ಮಾತ್ ನಮ್ಗೇನಾದ್ರೂ ಅವಳ ಕೆಲಸ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವೇ ಅವಳನ್ನ ಕೆಲಸದಿಂದ ತೆಗೆದ್ರಾಯ್ತು. ನನ್ಗೆ ಅನ್ಸಿದ್ ಹೇಳಿದೀನಿ. ಅದಕ್ಕೆ ಇದ್ರ ಮೇಲೆ ನಿಮ್ಮಿಷ್ಟ. ಓಂ ನಮಃ ಶಿವಾಯ. ಸ್ವಾಮಿಗಳೇ,
ನನಗೆ ನಿಮ್ಮ ಸಹಾಯ ಬೇಕು. ನಿಮ್ಮ ತಪಸ್ಸನ್ನು ಭಂಗ ಮಾಡಿರುವುದಕ್ಕೆ ಕ್ಷಮೆ ಇರಲಿ. ನೀನು ಯಾವುದೋ ಜಿಜ್ಞಾಸೆಯಲ್ಲಿರುವೆ. ಏನೋ ಕೇಳಲು ನೀನು ಇಲ್ಲಿಗೆ ಬಂದಿರುವೆ. ಅದೇನು ಕೇಳು. ಸ್ವಾಮಿಗಳೇ, ಆ ಸಾಧ್ವಿ ಹಾಕಿರೋ ಬಂಧನದಿಂದ ನನಗೆ ಮುಕ್ತಿ ಕೊಟ್ಟು ನನ್ನ ಶಕ್ತಿಯನ್ನು ನನಗೆ ವಾಪಸ್ ಕೊಟ್ಟಿದ್ದೀರಾ. ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ. ಆದ್ರೆ ನನಗೆ ಇನ್ನೂ ಅಪಾರವಾದ ಶಕ್ತಿ ಬೇಕು. ಅದರ ಮೂಲಕ ನಾನು ಅನ್ಕೊಂಡಿರೋ ಕೆಲಸವನ್ನು ನಾನು ಸಾಧಿಸಬೇಕು. ನನಗೆ ದ್ರೋಹ ಬಗ್ದಿರೋ ಆ ಮನೆ ನನ್ನ ವಶಕ್ಕೆ ಬರ್ಬೇಕು. ಆ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಬಲಿ ಪಡೆದು ಆ ವಂಶನ ನಿರ್ವಂಶ ಮಾಡಿ ನಾನು ಆ ಮನೆಯಲ್ಲಿ ಬಾಳ್ಬೇಕು. ಆದ್ರೆ ಮಹಾಸ್ವಾಮಿಗಳು ಆ ಮನೆಯ ಸುತ್ತ ನಾನು ಒಳ ಬರದಂತೆ ದಿಗ್ಬಂಧನ ಹಾಕಿದ್ದಾರೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಭೇದಿಸಿ ಒಳಗೆ ಹೋಗಕ್ಕೆ ನನ್ನಿಂದ ಆಗ್ತಿಲ್ಲ. ಅದಕ್ಕೆ ನೀವ್ ನನಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ನನ್ನ ಕಾರ್ಯ ಸಾಧನೆ ಆಗೋ ಹಾಗೆ ಆಶೀರ್ವಾದ ಮಾಡಿ. ನಿನಗೆ ಬೇಕಾಗಿರುವ ಶಕ್ತಿಯನ್ನು ನನ್ನಿಂದ ಕೊಡಲು ಸಾಧ್ಯವಿಲ್ಲ. ಆ ಶಕ್ತಿಯನ್ನು ಆ ಶಿವನೇ ನಿನಗೆ ಕೊಡಬೇಕು. ಆ ಶಿವನೇ ನಿನಗೆ ಕೊಡಬೇಕು. ಮುತ್ತು, ಹಾ ಚಿಕ್ಕಮ್ಮ. ಇವತ್ತೇನಾದ್ರೂ ನಿನಗೆ ಮುಖ್ಯವಾಗಿರೋ ಕೆಲಸ ಇದೆಯಾ ಮುತ್ತು? ಅಂತ ಮುಖ್ಯವಾದ ಕೆಲಸ ಏನೂ ಇಲ್ಲ ಚಿಕ್ಕಮ್ಮ. ಷಣ್ಮುಗ ಹೋಗಿದ್ದಾನೆ. ನಾನು ನಾಳೆ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಯಾಕೆ ಚಿಕ್ಕಮ್ಮ, ಎಲ್ಲಾದ್ರೂ ಹೋಗ್ಬೇಕಿತ್ತಾ? ನಾನೆಲ್ಲಿಗೂ ಹೋಗೋ ಹಾಗಿಲ್ಲ. ನೀನು ಬೆಳ್ಳಿ ಇಬ್ರು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಮಾಯನಿಂದ ನಿಮ್ ಬದುಕಲ್ಲಿ ಏನೇನೋ ಆಗೋಯ್ತು. ಅದಕ್ಕೆ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಂದು ಕೃತಜ್ಞತೆ ಸಲ್ಲಿಸ್ಬಿಟ್ಟು ಬನ್ನಿ ಅಂತ. ನೀವಿಬ್ರು ನಿಮಗ್ ಹುಟ್ಟೋ ಮಗು ಬಗ್ಗೆ 100 ಕನಸು ಕಟ್ಕೊಂಡಿದ್ರಿ. ನಮ್ಮ ವಂಶೋದ್ಧಾರಕ ಸೂರ್ಯನ ಹಾಗೆ ನಮ್ಮ ವಂಶದ ಕೀರ್ತಿ ಬೆಳಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ನೀರಿನ ಮೇಲೆ ಗುಳ್ಳೆ ಹಾಗಾಗೋಯ್ತು. ನನ್ನನ್ನು ಕ್ಷಮಿಸಿ ಅತ್ತೆ. ನಿಮ್ಮ ವಂಶದ ಕೊಡಿನ ಕೊಡಕ್ ನನ್ನ ಕೈಲಾಗ್ಲಿಲ್ಲ. ನಾನು ತುಂಬಾ ದುರಾದೃಷ್ಟವಂತೆ. ನೀನ್ ಯಾಕೆ ನಿನ್ ಮನಸ್ಸನ್ನು ಇಷ್ಟು ಚಿಕ್ಕದ್ ಮಾಡ್ಕೋತೀಯ? ಇದ್ರಲ್ಲಿ ನಿನ್ ತಪ್ಪೇನಿದೆ? ಆ ಮಾಯಾ ನಿನ್ ಹೊಟ್ಟೆಲಿರೋ ಮಗುನ ಕೊಂದು ಹಾಕಿದ್ಲು. ಅವಳು ಹೀಗ್ ಮಾಡ್ತಾಳೆ ಅಂತ ಯಾರು ಅನ್ಕೊಂಡಿದ್ರು? ನೀನ್ ಎಷ್ಟು ನೋವು ಸಂಕಟ ಅನುಭವಿಸ್ತಿದ್ಯಾ ಅಂತ ನನಗ್ ಗೊತ್ತು ಬೆಳ್ಳಿ. ನೀನು ಶ್ರದ್ಧಾ ಭಕ್ತಿಯಿಂದ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದೆ ಆದಲ್ಲಿ ನಿನಗೆ ಬೇಕಾಗಿರುವ ಎಲ್ಲ ಶಕ್ತಿಯನ್ನು ನೀನು ಪಡೆಯಬಹುದು. ನಿನಗೆ ಬೇಕಾಗಿರುವ ಶಕ್ತಿಯನ್ನು ಆ ಮುಕ್ಕಣ್ಣನೇ ಕೊಡುತ್ತಾನೆ. ಆ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ನಾನು ಏನ್ ಮಾಡ್ಲಿ ಸ್ವಾಮಿ? ಬೇರೆ ಏನು ಬೇಕಾಗಿಲ್ಲ. ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರ ಒಂದೇ ಸಾಕು. ನಿನ್ನ ಚಿತ್ತ ಚಂಚಲವಾಗದ ಹಾಗೆ ಶಿವನನ್ನು ನೆನೆದು ಧ್ಯಾನ ಮಾಡು. ನೀನು ಬಯಸಿದ್ದು ನಿನಗೆ ಸಿಗುತ್ತದೆ. ಆ ಶಿವ ನನಗೆ ನೇರವಾಗಿ ಶಕ್ತಿಯನ್ನು ಕರುಣಿಸ್ತಾನ ಸ್ವಾಮಿ? ಇಲ್ಲ, ಶಿವ ನೇರವಾಗಿ ಪ್ರೇತಾತ್ಮಗಳಿಗೆ ದರ್ಶನ ನೀಡುವುದಿಲ್ಲ. ಅದನ್ನು ನಿನಗೆ ಸಂಕೇತದ ಮೂಲಕ ತಿಳಿಸುತ್ತಾನೆ. ಯಾವಾಗ ನಿನ್ನ ಮುಂದೆ ಇರುವ ಈ ನಿಶ್ಚೇತನವಾದ ಓಂಕಾರ ಯಾಗಕುಂಡ ಹೊತ್ತಿ ಉರಿಯುವುದೋ ಆಗ ನಿನಗೆ ಸಂಪೂರ್ಣ ಶಕ್ತಿ ಲಭಿಸಿದೆ ಎಂದು ತಿಳಿದುಕೋ. ನಾನು ಇದುವರೆವಿಗೂ ಶಿವಧ್ಯಾನದ ದಾರಿಯನ್ನು ತೋರಿಸಿರುವುದು ಮನುಷ್ಯರಿಗೆ ಮಾತ್ರ. ಇದೇ ಮೊದಲ ಬಾರಿ ಪ್ರೇತಾತ್ಮಕ್ಕೆ ಶಿವಧ್ಯಾನದ ದಾರಿಯನ್ನು ತೋರಿಸುತ್ತಿದ್ದೇನೆ. ನೀನು ನನ್ನನ್ನು ಗುರುವಾಗಿ ಸ್ವೀಕರಿಸಿ ನಿನ್ನ ತಪಸ್ಸನ್ನು ಮುಂದುವರೆಸಿ. ಹಾಗೆ ಆಗಲಿ ಸ್ವಾಮಿ. ಈ ಕ್ಷಣದಿಂದ ನೀವೇ ನನ್ನ ಗುರುಗಳು. ನಿಮಗೆ ಕೋಟಿ ಕೋಟಿ ನಮಸ್ಕಾರ. ನಿನ್ನ ಅಭೀಷ್ಟ ಸಿದ್ಧಿಸಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವ್ರ ಹತ್ರ ಹೋಗಿ ನಿನಗ್ ಮುಂದೆ ಹುಟ್ಟೋ ಮಗುಗೆ ಯಾವುದೇ ಆಪತ್ತು ಬರ್ದೇ ಇರ್ಲಿ ಅಂತ ಬೇಡ್ಕೊ. ಸರಿ ಅತ್ತೆ, ನಾನೇ ಮುತ್ತು ಮಾವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೇಳೋಣ ಅಂತಿದ್ದೆ. ನೋಡಿದ್ರೆ ನೀವೇ ಹೇಳಿದ್ರಿ. ಸರಿ ಚಿಕ್ಕಮ್ಮ, ನಾವೀಗಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಒಳ್ಳೇದು ಮುತ್ತು. ತಗೊಳ್ಳಿ. ಏನಮ್ಮ ನೀನು? ಮಗುನು ಚಿವುಟ್ಯ, ತೊಟ್ಲು ತೂಕ್ತ್ಯ. ನನ್ನ ಹತ್ರ
ಮಕ್ಳಾಗದೆ ಇರೋ ಹಾಗೆ ಮಾತ್ರೆ ತಗೊಂಡ್ ಬಾ ಅಂದೆ. ಇಲ್ಲಿ ಬೆಳ್ಳಿ ಹತ್ರ ಮುಂದೆ ಹುಟ್ಟೋ ಮಗುಗೆ ಯಾವ ತೊಂದ್ರೆನೂ ಆಗದೆ ಇರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂದೆ. ನಂಗೊಂದು ಅರ್ಥ ಆಗ್ತಿಲ್ಲ. ಇಷ್ಟು ವರ್ಷನೂ ನೀನ್ ನನ್ನ ಜೊತೆಲಿದ್ಯಾ, ಇನ್ನೂ ನಿನಗೆ ನಾನು ಏನು ಅಂತ ಅರ್ಥನೇ ಆಗ್ಲಿಲ್ವಾ ಶರ್ಮಿಳಾ? ಇದ್ರಲ್ಲಿ ಹೊಸದೇನಿದೆ? ಎಲ್ಲ ಮಾಮೂಲಿನೇ. ನನಗೆ ಮುತ್ತು ಬೆಳ್ಳಿ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ಅವ್ರಿಗೆ ಅನ್ನಿಸ್ಲಿ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತಂದೆ. ಯಾಕೆಂದ್ರೆ ಅವರಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದಲ್ಲ. ಅದೇನೋ ಸರಿನೇ. ನೀನ್ ಯಾವಾಗ ಏನ್ ನಾಟಕ ಆಡ್ತೀಯೋ ಆ ದೇವ್ರಿಗೆ ಗೊತ್ತಿರತ್ತೆ. ಯಾವಾಗ ನಿನ್ ಅಂತಃಕರಣ ಉಕ್ಕಿ ಹರಿಯತ್ತೋ ಅಥವಾ ಯಾವಾಗ ಅದು ಕುದಿಯೋ ಲಾವಾರಸ ಆಗಿ ದುಮ್ಕತ್ತೋ ಯಾರಿಗೂ ಗೊತ್ತಿರಲ್ಲ. ಈ ನೀಲಾಂಬರಿ ಅಂದ್ರೆ ಹಾಗೇನೆ. ಬೆಳ್ಳಿ, ಏನು ಯೋಚನೆ ಮಾಡ್ತಿದ್ಯಾ? ಮಾವ, ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ. ಅದನ್ನ ನಿಮಗೆ ಕೇಳ ಬೇಡವಾ ಅನ್ನೋ ಗೊಂದಲ ಆಗ್ತಿದೆ. ಎಷ್ಟೇ ತಡ್ಕೊಂಡ್ರು ನನಗದನ್ನು ಕೇಳದೆ ಇರೋಕ್ಕಾಗ್ತಿಲ್ಲ. ಅಷ್ಟೊಂದು ಕೇಳಬೇಕು ಅಂತ ಅನಿಸ್ತಿದೆ ಅಂದಮೇಲೆ ಅದು ಮುಖ್ಯವಾದ ವಿಷಯನೇ ಆಗಿರುತ್ತೆ. ಅದೇನು ಅಂತ ಕೇಳು. ಮಾವ, ಚಿತ್ರಕ್ಕನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇತ್ತು ಅಂತ ನಮ್ಮೆಲ್ರಿಗೂ ಗೊತ್ತಿತ್ತು. ಈಗ ಅದೇ ಪ್ರೀತಿನ ನನ್ನ ಮೇಲೆ ತೋರಿಸ್ತಿದ್ದೀರಾ. ಈಗ ಚಿತ್ರಕ್ಕ ನನ್ನ ಹೊಟ್ಟೆಲಿ ಮಗುವಾಗಿ ಹುಟ್ಟಿದ್ದಾರೆ. ನೀವು ಜಾಸ್ತಿ ಪ್ರೀತಿನ ನನ್ನ ಮೇಲೆ ತೋರಿಸ್ತೀರಾ ಇಲ್ಲ ಚಿತ್ರಕ್ಕನ ಮೇಲೆ ತೋರಿಸ್ತೀರಾ? ಒಬ್ಬ ಅಂತ $1 ಮಿಲಿಯನ್ ಪ್ರಶ್ನೆನ ತಲೆಯಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ಯಾ ಅನ್ನೋ. ಹೆಂಡತಿ ಮೇಲಿರೋ ಪ್ರೀತಿನೇ ಬೇರೆ, ಮಗು ಮೇಲಿರೋ ಪ್ರೀತಿ ವಾತ್ಸಲ್ಯನೇ ಬೇರೆ. ಎರಡನ್ನು ಹೋಲಿಸಿ ಗೊಂದಲ ಮಾಡ್ಕೊಂಬಾರ್ದು. ಮಗು ಹುಟ್ಟಿದ್ಮೇಲೆ ಈ ಹೆಂಗಸರಿಗೆ ಗಂಡ ಅನ್ನೋ ಒಂದು ಪ್ರಾಣಿ ಇದೆ ಅನ್ನೋದೇ ಮರ್ತು ಬಿಡ್ತಾರೆ. ಯಾಕೆಂದ್ರೆ ಅವ್ರು ಬರೀ ಮಗುನೇ ಪ್ರೀತಿಸ್ತಾ ಇರ್ತಾರೆ. ನಾನೇನು ಹಾಗಲ್ಲಪ್ಪ. ನಿಮ್ಮ ಮೇಲೆ, ನನ್ನ ಪಾಪು ಮೇಲೆ, ಇಬ್ಬರ ಮೇಲೆ ಸಮಾನವಾದ ಪ್ರೀತಿನೇ ತೋರಿಸ್ತೀನಿ. ಏನ್ ಮಾವ, ನಿಮ್ಮ ಮನ್ಸಲ್ಲೂ $1 ಮಿಲಿಯನ್ ಪ್ರಶ್ನೆ ಅಂದ್ರಲ್ಲ, ಅದು ಹೊಡ್ತಿದ್ಯಾ? ಹ್ಞೂ ಬೆಳಿ, ನಮ್ಮ ಮೊದಲನೇ ಶಾಂತಿ ಮುಹೂರ್ತ ನಿಮ್ಮನೇಲಾಯ್ತು. ಈ ಸಲ ನಮ್ಮ ಶಾಂತಿ ಮುಹೂರ್ತನ ಎಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಹೋಗಿ ಮಾವ, ನೀವು ಬದುಕಲ್ಲಿ ಧಾರೆ ಮುಹೂರ್ತ, ಶಾಂತಿ ಮುಹೂರ್ತ ಎರಡು ಒಂದೇ ಸರಿ ಬರೋದು. ಪ್ರತಿ ವರ್ಷ ಬರೋದಕ್ಕೆ ಅದೇನು ಸ್ವಾತಂತ್ರ್ಯ ದಿನಾಚರಣೆನಾ? ಸ್ವಾತಂತ್ರ್ಯ ದಿನಾಚರಣೆ ಮದುವೆ ಆದಮೇಲೆ ಗಂಡಸರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಅಂದರೆ ಮದುವೆ ಆದಮೇಲೆ ಪಾಪ ನಮ್ಮಂಥವ್ರಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇನ್ನು ಶಾಂತಿ ಮುಹೂರ್ತ ಅಲ್ವಾ? ಶಾಂತಿ ಮುಹೂರ್ತ ಅಂದರೆ ಮೊದಲನೇ ಮಗುಗೋಸ್ಕರ ಮಾತ್ರ ಅಲ್ಲ, ಎರಡನೇ ಮಗುಗೋಸ್ಕರ ನಡೆಯೋದು ಕೂಡ ಶಾಂತಿ ಮುಹೂರ್ತನೇ. ಅರ್ಥ ಆಯ್ತಾ? ಬಾಯಲ್ಲಿ ಬಿಡಿ ಮಾವ, ದೇವಸ್ಥಾನಕ್ಕೆ ಬಂದ್ರು ನಿಮ್ ಬುದ್ಧಿ ಬಿಟ್ಟಿಲ್ಲ. ಬರ್ತಾ ಬರ್ತಾ ನೀವು ತುಂಬಾ ತರಲೆ ಆಗ್ತಿದ್ದೀರಾ. ಎಲ್ಲ ನಿನ್ನಿಂದಾನೆ. ನಿನ್ ಸವಾಸ ಮಾಡೋದಕ್ಕಿಂತ ಮುಂಚೆ ನಾನು ತುಂಬಾ ಮುಗ್ಧನಾಗೇ ಇದ್ದೆ. ಅಂದ್ರೇನು? ನಾನ್ ನಿಮ್ಮನ್ನ ಹಾಳು ಮಾಡ್ತೆ ಅಂತನಾ? ಇದೇ ನಿಮಗ್ ಮಾಡ್ತೀನಿ. ಏನ್ ಬೆಳಿ ನೀನು ಸಿಹಿಯಾಗಿ ಸವಿಯಾಗಿ ಮುತ್ತು ಕೊಡ್ತೀಯ ಅಂತ ಅನ್ಕೊಂಡ್ರೆ ಜಿಣ್ತಿಯಲ್ಲ. ಹ್ಞೂ, ಮತ್ತೆ ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಶಿಕ್ಷೆ ಕೊಡ್ತಿದ್ದೀನಿ. 1 ವಾರ ನನ್ನ ಹತ್ರ ಬರೋಂಗಿಲ್ಲ. ಬೆಳಿ 1 ವಾರನ? ಜಾಸ್ತಿ ಮಾತಾಡಿದ್ರೆ 2 ವಾರ ಆಗತ್ತೆ. ಅಮ್ಮ, ನೀನ್ ಹೇಳ್ದಾಗೆ ಮಾತ್ರೆನ ತಂದು ಪೌಡರ್ ಮಾಡಿ 10 ಪ್ಯಾಕೆಟ್ ಮಾಡಿದೀನಿ.
ತುಂಬ ಒಳ್ಳೇದು ಮಾಡಿದೆ. ಈಗ ಯಾರಿಗೂ ನಮ್ಮ ಮೇಲೆ ಅನುಮಾನನೇ ಬರಲ್ಲ. ಒಂದ್ ವೇಳೆ ಇದು ಯಾರ ಕೈಲಾದ್ರೂ ಸಿಕ್ಕಿದ್ರು ಮಾತ್ರೆ ಪೌಡರ್ ಅಂತ ಯಾರಿಗೂ ಅನುಮಾನ ಬರಲ್ಲ. ಇದು ಮಾತ್ರೆ ಪೌಡರ್ ಅಂತ ಗೊತ್ತಾಗಕ್ಕೆ ಲ್ಯಾಬ್ಗೆ ತಗೊಂಡು ಹೋಗಿ ಚೆಕ್ ಮಾಡಿಸ್ಬೇಕು. ಇನ್ನು ಷಣ್ಮುಗ ಇಷ್ಟೆಲ್ಲ ಮಾಡೋಕೆ ಚಾನ್ಸೇ ಇಲ್ಲ. ಹೊರಗೆ ಹೋದ್ರೆ ಕೊರೋನಾ ಬರುತ್ತೆ ಅಂತ ಹೆದರ್ಕೊಂಡು ಮನೇಲೇ ಇದ್ದಾನೆ. ಇನ್ನು ನಾವು ನಿಧಾನ ಮಾಡೋದು ಸರಿಯಲ್ಲ. ಇವತ್ತಿಂದನೇ ನಮ್ಮ ಕೆಲಸನ ಶುರು ಮಾಡಿಸ್ಬೇಕು. ಅಂಜಲಿಯಲ್ಲಿ ಅಂಜಲಿ, ಏನಮ್ಮ ಕರೆದ್ರಲ್ಲ? ಏನ್ ಮಾಡ್ತಿದ್ದೆ? ಹಾಲು ಕಾಯಿಸ್ತಾ ಇದ್ದೆ. ತಗೋ, ಈ ಪುಡಿನ ಬೆಳ್ಳಿ ಕುಡಿಯೋ ಹಾಲಿನಲ್ಲಿ ಬೆರೆಸಿ ಕೊಡ್ಬೇಕು. ಇದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಅನುಮಾನ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು. ಅಮ್ಮ, ಅದೇ ಗರ್ಭ ತೆಗೆಯೋ ಮಾತ್ರೆ ಅಂತ ಹೇಳಿದ್ರಲ್ಲ, ಅದೇನಾ ಇದು? ಹೌದು, ಇದನ್ನ ಒಂದೇ ಒಂದು ದಿನಾನು ತಪ್ಪಿಸ್ದೆ ನೀನು ಕೊಡ್ಬೇಕು. ಅಮ್ಮ, ದಿನ ಈ ಮಾತ್ರೆ ಕೊಟ್ಟು ಪರ್ಮನೆಂಟಾಗಿ ಬೆಳ್ಳಿಗೆ ಮಕ್ಕಳಾಗದೆ ಹೋದ್ರೆ ಏನ್ ಮಾಡೋದು? ಹಾಗೇನಾದ್ರೂ ಆದ್ರೆ ಅದು ಒಳ್ಳೇದೇ. ನಮ್ಮ ಅದೃಷ್ಟ ಅನ್ಕೋ. ನಮಗ್ ಬೇಕಾಗಿರೋದು ಅದೇ. ಶರ್ಮಿಳಕ್ಕ, ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಈ ಮಾತ್ರೆಯಿಂದ ಏನಾದ್ರೂ ಬೇರೆ ಪ್ರಾಬ್ಲಮ್ ಆದ್ರೆ? ಟೆಸ್ಟ್ ಮಾಡೋದು ಯಾವಾಗ? ಏನಾದ್ರೂ ಸಂಶಯ ಬಂದಾಗ. ಸಂಶಯದ ಹುಳ ತಲೆಗೆ ಹೊಕ್ಕದೆ ಹೋದ್ರೆ ಟೆಸ್ಟ್ ಮಾಡೋ ಪರಿಸ್ಥಿತಿನೇ ಬರೋಲ್ಲ. ಯಾರು ಬಂದು ಏನೇ ಹೇಳಿದ್ರು ಮುತ್ತು ನನ್ನ ಮೇಲೆ ಶರ್ಮಿಳಾ ಮೇಲೆ ಅನುಮಾನ ಪಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಒಂದ್ಸಲ ಅನುಮಾನ ಪಟ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ. ಅವನು ನೇರವಾಗಿ ಬಂದು ನಮ್ಮನ್ನು ಏನೂ ಕೇಳಕ್ಕಾಗೋದಿಲ್ಲ. ಅನುಮಾನ ಬಂದ್ರೆ ನಿನ್ನ ಮೇಲೆ ಬರಬೇಕು. ನೋಡೋಣ ನೀನು ಎಷ್ಟರ ಮಟ್ಟಿಗೆ ಬೆಳ್ಳಿ ಮೇಲೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತೀಯ ಅಂತ. ಸೈಡ್ ಎಫೆಕ್ಟ್ಸ್ ಆದಾಗ ನೋಡ್ಕೊಂಡ್ರೆ ಆಯ್ತು. ಯಾವುದೇ ಅಂಜಿಕೆ ಅಳುಕಿಲ್ದೆ ನಾವು ಕೊಟ್ಟಿರೋ ಕೆಲಸನ ನೀನು ಮಾಡು. ಸರಿ ಅಮ್ಮ, ಹಾಗೆ ಆಗ್ಲಿ. ಈ ನೀಲಾಂಬರಿ ಅವರು ತಾವೇ ಕರೆದು ನನ್ನ ಮನೆಗೆ ಸೇರಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಆ ಷಣ್ಮುಗ ನನ್ನ ಕೆಲಸ ಕೊಡಿಸಿ ದೊಡ್ಡ ಉಪಕಾರ ಮಾಡಿದೆ ಅನ್ನೋ ಥರ ಆಡ್ತಾನೆ. ಎಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾರೆ. ಆದರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ತುಂಬ ಕೇರ್ಫುಲ್ ಆಗಿರಬೇಕು. ಯಾರ ವಿರೋಧನೂ ಕಟ್ಕೋಬಾರ್ದು, ಯಾರಿಗೂ ಅನುಮಾನ ಬರೋ ಹಾಗೂ ನಡ್ಕೋಬಾರ್ದು. ನನ್ನ ಟೈಮ್ ಬರೋ ತನಕ ಯಾರು ಏನೇ ಅಂದ್ರೋ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ. ನನ್ನ ಕಾಲನೂ ಬಂದೇ ಬರುತ್ತೆ. ಹೆದರ್ಬಿಟ್ಟಿಯಾ? ಏನ್ ಯೋಚನೆ ಮಾಡ್ತಿದ್ದೆ ಅಂಜಲಿ? ನಿನಗೂ ಒಂದ್ ಕಾಲ ಬಂದೇ ಬರುತ್ತೆ ಅಂತನಾ? ನಾವ್ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಖಂಡಿತ ಬಂದೇ ಬರುತ್ತೆ. ಈಗ ನೋಡು, ನಮ್ ವಿರುದ್ಧ ಸಾಕ್ಷಿ ಹೇಳಿ ಅಣ್ಣನ್ನು ಷಣ್ಮುಗನು ಜೈಲಿಗೆ ಹಾಕಿಸ್ದೆ. ಆದ್ರೂ ನಮ್ಮ ಮನೆಗೆ ಬಂದು ಸಲೀಸಾಗಿ ಸೇರ್ಕೊಂಡಿದ್ಯಾ. ಪಾಪ ನಮ್ಮ ಮಾಯ, ಅವಳಿಗೆ ಅದೃಷ್ಟ ಇರಲಿಲ್ಲ. ಅವಳ ಜೀವನನ ಅವಳೇ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ರು. ನಾಳೆ ಹಾಲಿಗೆ ಪೌಡ್ರ್ ಬೆರೆಸೋಕ್ ಮುಂಚೆ ನನ್ನನ್ನು ಕರಿ, ನಾನು ನೋಡಲೇಬೇಕು. ಮಾವ, ಹಾಲು ತಗೊಳ್ಳಿ.